ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಜುಲೈ ತಿಂಗಳ ಕೊನೆಯ ವಾರದಲ್ಲಿ ಬುಧ ಗ್ರಹವು ತನ್ನದೇ ಆದ ಮಿಥುನ ರಾಶಿಯಲ್ಲಿ ಚಲಿಸುವುದು ಮತ್ತು ಬುಧಾದಿತ್ಯ ರಾಜಯೋಗದ ನಿರ್ಮಾಣವಾಗಲಿದೆ. ಜೊತೆಗೆ ಈ ವಾರ ಶುಕ್ರನು ತನ್ನ ಉನ್ನತ ರಾಶಿಯಾದ ಕನ್ಯಾ ರಾಶಿಯಲ್ಲಿ ಚಲಿಸಲಿದ್ದಾನೆ. ಗ್ರಹಗಳ ಈ ವಿಶೇಷ ಸಂಯೋಗದಿಂದಾಗಿ ಜನರಿಗೆ ಉತ್ತಮ ಲಾಭ ದೊರಕುವುದು. ಹಾಗಾಗಿ ಜುಲೈ ತಿಂಗಳ ಕೊನೆಯ ವಾರದಲ್ಲಿ ಕೆಲವು ರಾಶಿಗಳಿಗೆ ಸೇರಿದ ಜನರು ಅಪಾರ ಲಾಭ ಮತ್ತು ಪ್ರಗತಿಯನ್ನು ಗಳಿಸಲಿದ್ದಾರೆ. ಸ್ವಲ್ಪ ಸಮಸ್ಯೆಗಳು ಎದುರಾದರೂ ಕೂಡ ಕೆಲಸದ ಸ್ಥಳದಲ್ಲಿ ಸಕಾರಾತ್ಮಕ ಬದಲಾವಣೆ ಮತ್ತು ಪ್ರೀತಿಯ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಸಂತೋಷವನ್ನು ಗಳಿಸುವರು. ಜುಲೈ 27 ರಿಂದ ಆಗಸ್ಟ್ 2 ರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಚಂದ್ರ ರಾಶಿಯ ದೃಷ್ಟಿಯಿಂದ ಗುರು 9ನೇ ಭಾವದಲ್ಲಿ ಇರುವ ಕಾರಣ ಈ ವಾರ ನಿಮ್ಮ ಆತ್ಮವಿಶ್ವಾಸ ಮತ್ತು ಶಕ್ತಿ ಹೆಚ್ಚಾಗುವ ಸಾಧ್ಯತೆ ಇದೆ. ಆದರೆ ಶಕ್ತಿಯನ್ನು ವ್ಯರ್ಥ ಮಾಡದೆ ಬಾಕಿ ಇರುವ ಎಲ್ಲಾ ಕೆಲಸಗಳನ್ನು ಪೂರ್ಣಗೊಳಿಸಿ. ಆರ್ಥಿಕ ಜೀವನದಲ್ಲಿ ಅದೃಷ್ಟ ಒಲಿಯಲಿದೆ. ಆದರೆ ಹೂಡಿಕೆ ಮಾಡುವ ಮೊದಲು ಸ್ಥಿತಿಗತಿ ಅರ್ಥ ಮಾಡಿಕೊಂಡ ನಂತರ ಮಾತ್ರ ಹಣ ಹಾಕಿ, ಇಲ್ಲದಿದ್ದರೆ ಹಣ ಸಿಲುಕಿಕೊಳ್ಳಬಹುದು. ಈ ವಾರ ಕುಟುಂಬ ವಾತಾವರಣದಲ್ಲಿ ಬದಲಾವಣೆ ತರುವ ಮೊದಲು ಇತರ ಸದಸ್ಯರ ಅಭಿಪ್ರಾಯ ಪಡೆಯಿರಿ. ಚಂದ್ರ ರಾಶಿಯ ದೃಷ್ಟಿಯಿಂದ ಶನಿ 5ನೇ ಭಾವದಲ್ಲಿ ಇರುವ ಕಾರಣ ವೃತ್ತಿ ಸಂಬಂಧಿ ಎಲ್ಲಾ ವಿಷಯಗಳಲ್ಲಿ ಅದೃಷ್ಟ ಒಲಿಯಲಿದ್ದು, ಮೇಲಧಿಕಾರಿಗಳ ಪ್ರಶಂಸೆ ಮತ್ತು ಬೆಂಬಲ ಸಿಗಲಿದೆ. ಕೆಲವರಿಗೆ ಅಪೇಕ್ಷಿತ ಬಡ್ತಿ ಕೂಡ ಸಿಗಬಹುದು. ವಿದ್ಯಾರ್ಥಿಗಳು ಮನಸ್ಸು ತಾಜಾ ಮಾಡಿಕೊಳ್ಳಲು ಸ್ನೇಹಿತರೊಂದಿಗೆ ಪ್ರವಾಸ ಯೋಜಿಸಬಹುದು. ಆದರೆ ಮೊದಲು ಅಪೂರ್ಣ ಪಠ್ಯಕ್ರಮ ಮುಗಿಸಿ. ಮಂಗಳ ಗ್ರಹವು ನಿಮ್ಮ 8ನೇ ಮನೆಯಲ್ಲಿ ಚಲಿಸುವುದರಿಂದ ಹಣ ಹಂಚಿಕೆಯ ಜವಾಬ್ದಾರಿಗಳು ಮತ್ತು ನೀವು ಸಾಮಾನ್ಯವಾಗಿ ಖಾಸಗಿಯಾಗಿಡಲು ಬಯಸುವ ವಿಷಯಗಳ ಸುತ್ತ ಕೆಲವು ಅನಿರೀಕ್ಷಿತ ಬೆಳವಣಿಗೆಗಳು ಈ ವಾರದಲ್ಲಿ ಬರುತ್ತವೆ. ಇನ್ನೊಬ್ಬ ವ್ಯಕ್ತಿಯನ್ನು ಒಳಗೊಂಡ ಪಾವತಿಗೆ ನಿಮ್ಮ ಗಮನ ಬೇಕಾಗುತ್ತದೆ ಮತ್ತು ನಿಮ್ಮಲ್ಲಿ ಕೆಲವರು ಸಾಲ, ವಿಮೆ, ತೆರಿಗೆ ಅಥವಾ ಇತ್ಯರ್ಥಕ್ಕೆ ಸಂಬಂಧಿಸಿದ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ. ಹಣಕಾಸಿನ ವ್ಯವಸ್ಥೆಯನ್ನು ನೀವು ನೋಡುವ ವಿಧಾನವನ್ನು ಬದಲಾಯಿಸುವ ಮಾಹಿತಿಯನ್ನು ಸಹ ನೀವು ಕಂಡುಕೊಳ್ಳುವಿರಿ. ಜಂಟಿ ಹೂಡಿಕೆಗಳು ಮತ್ತು ದೊಡ್ಡ ಹಣಕಾಸಿನ ಬದ್ಧತೆಗಳ ಬಗ್ಗೆ ಜಾಗರೂಕರಾಗಿರಿ, ಏಕೆಂದರೆ ನೀವು ಅದರಲ್ಲಿ ಆತುರಪಟ್ಟರೆ ಲೆಕ್ಕಾಚಾರವು ತಪ್ಪಾಗಬಹುದು. ಸ್ವಲ್ಪ ಸಮಯದವರೆಗೆ ಮೌನವಾಗಿದ್ದ ಕುಟುಂಬದ ವಿಷಯವು ಚರ್ಚೆಗೆ ಬರುತ್ತದೆ ಮತ್ತು ನೀವು ಅದನ್ನು ನೇರವಾಗಿ ನಿಭಾಯಿಸಬೇಕಾಗುತ್ತದೆ. 11ನೇ ಮನೆಯಲ್ಲಿ ಶುಕ್ರ ದುರ್ಬಲನಾಗಿರುವುದರಿಂದ ನಿಮ್ಮ ಸ್ನೇಹಿತರೊಂದಿಗೆ ಕೆಲವು ಸಮಸ್ಯೆಗಳು ಉಂಟಾಗುತ್ತವೆ. ಆದ್ದರಿಂದ ನೀವು ಜಾಗರೂಕರಾಗಿರಬೇಕು. ಈ ವಾರದಲ್ಲಿ ನೀವು ಪಡೆಯುವ ಪ್ರತಿಯೊಂದು ಹೊಸ ವ್ಯಕ್ತಿ ಅಥವಾ ಪ್ರತಿಯೊಂದು ಹೊಸ ವ್ಯವಹಾರ ಕಲ್ಪನೆಯು ಉತ್ತಮವಾಗಿಲ್ಲ ಎಂದು ಈ ಶುಕ್ರ ತೋರಿಸುತ್ತದೆ. ಯಾವುದೇ ಗ್ರಹವು 11ನೇ ಮನೆಯ ಮೂಲಕ ಚಲಿಸುವಾಗ ಪಾರ್ಟಿಗಳು ಅಥವಾ ಗುಂಪುಗಳಿಗೆ ಹೊಸ ಆಹ್ವಾನಗಳನ್ನು ಪಡೆಯುವುದು ಸಾಮಾನ್ಯ. ಜಾಗತಿಕ ಉದ್ಯಮಗಳು, ದೀರ್ಘಾವಧಿಯ ಯೋಜನೆ ಮತ್ತು ಕೆಲವು ಬುದ್ಧಿಮತ್ತೆ ಅವಧಿಗಳು ಖಂಡಿತವಾಗಿಯೂ ಬರಲಿವೆ. ಒಬ್ಬ ಸ್ನೇಹಿತ ನಿಮ್ಮೊಂದಿಗೆ ವೈಯಕ್ತಿಕ ಸುದ್ದಿಗಳನ್ನು ಸಹ ಹಂಚಿಕೊಳ್ಳುತ್ತಾನೆ ಮತ್ತು ನೀವು ಈ ಹಿಂದೆ ಆಕಸ್ಮಿಕವಾಗಿ ಮಾತ್ರ ತಿಳಿದಿರುವ ಯಾರಿಗಾದರೂ ಹತ್ತಿರವಾಗುತ್ತೀರಿ. ನಿಮ್ಮ 4ನೇ ಮನೆಯಲ್ಲಿ ಹುಣ್ಣಿಮೆಯು ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಕುಟುಂಬದಲ್ಲಿ ಒಂದು ಪ್ರಮುಖ ಬೆಳವಣಿಗೆಯನ್ನು ತರುತ್ತದೆ. ಆಸ್ತಿ ವಿಷಯವು ನಿರ್ಣಾಯಕ ಹಂತವನ್ನು ತಲುಪುತ್ತದೆ ಮತ್ತು ನಿಮ್ಮಲ್ಲಿ ಕೆಲವರು ಮನೆ, ಭೂಮಿ ಅಥವಾ ವಾಹನಕ್ಕೆ ಸಂಬಂಧಿಸಿದ ದಾಖಲೆಗಳು, ಅನುಮೋದನೆ ಅಥವಾ ಸುದ್ದಿಗಳನ್ನು ಸ್ವೀಕರಿಸುತ್ತೀರಿ. ಯಾರಾದರೂ ಮನೆಯ ಒಳಗೆ ಅಥವಾ ಹೊರಗೆ ಹೋಗುವುದರಿಂದ ನಿಮ್ಮ ಜೀವನ ವ್ಯವಸ್ಥೆಯಲ್ಲಿ ಬದಲಾವಣೆಯೂ ಆಗಬಹುದು. ಚಂದ್ರ ಎಂದರೆ ತಾಯಿಯಂತಹ ವ್ಯಕ್ತಿಗಳು, ಆದ್ದರಿಂದ ಈ ಸಮಯದಲ್ಲಿ ಅವರಿಗೆ ಹೆಚ್ಚಿನ ಗಮನ ಬೇಕಾಗುತ್ತದೆ. ಹುಣ್ಣಿಮೆಯ ಪ್ರಭಾವವು ಮುಂದಿನ 6 ತಿಂಗಳವರೆಗೆ ಇರುತ್ತದೆ. ಆದ್ದರಿಂದ ಮನೆಯಲ್ಲಿ ಮತ್ತು ಕುಟುಂಬ ವಿಷಯಗಳಲ್ಲಿ ನಿಮ್ಮ ಚಟುವಟಿಕೆ ಹೆಚ್ಚಾಗುತ್ತದೆ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಮನೆಯಲ್ಲಿ ತುಳಸಿ ಗಿಡವನ್ನು ನೆಡಿ ಮತ್ತು ಅದನ್ನು ಉತ್ತಮವಾಗಿ ಬೆಳೆಸಿರಿ. ಈ ಮೊದಲೇ ತುಳಸಿ ಗಿಡ ನಿಮ್ಮ ಮನೆಯಲ್ಲಿದ್ದರೆ ಅದರ ಮುಂದೆ ಪ್ರತಿನಿತ್ಯ ತುಪ್ಪದ ದೀಪವನ್ನು ಬೆಳಗಿಸಿ. ವೀಕ್ಷಕರೇ, ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಜುಲೈ 27 ರಿಂದ ಆಗಸ್ಟ್ 2 ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.